ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ. ಸ್ನೇಹಿತರೆ, ಇತ್ತೀಚೆಗೆ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ರಾಜಸ್ಥಾನದಲ್ಲಿ ಸಂಭವಿಸಿದಂತಹ ಸ್ಲೀಪರ್ ಬಸ್ ಅಗ್ನಿ ದುರಂತಗಳು ದೇಶದಾದ್ಯಂತ ರಾತ್ರಿ ಪ್ರಯಾಣದ ಸುರಕ್ಷತೆಯ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿವೆ. ಇದೀಗ ಭಾರತದಲ್ಲಿ ಸ್ಲೀಪರ್ ಬಸ್ ಬ್ಯಾನ್ ಆಗಲಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಇನ್ಮುಂದೆ ಸ್ಲೀಪರ್ ಬಸ್ ಇಲ್ವಾ? ಸರ್ಕಾರದ ಈ ನಿರ್ಧಾರ ಏನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೀವು ನೋಡಿ. ಒಂದೇ ತಿಂಗಳಲ್ಲಿ 40ಕ್ಕೂ ಹೆಚ್ಚು ಅಮಾಯಕರ ಸಾವಿಗೆ ಕಾರಣವಾದ ಈ ಘಟನೆಗಳ ಹಿನ್ನೆಲೆಯಲ್ಲಿ ಸ್ಲೀಪರ್ ಬಸ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂಬ ತಜ್ಞರ ಆಗ್ರಹ ಕೂಡ ಜೋರಾಗಿದೆ. ಸ್ಲೀಪರ್ ಬಸ್ಗಳನ್ನು ಸುಧಾರಿಸಲು ಪ್ರಯತ್ನಿಸುವ ಬದಲು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಈ ಬಸ್ಗಳ ವಿನ್ಯಾಸವೇ ದೋಷಪೂರಿತವಾಗಿದ್ದು, ಕಿರಿದಾದ ಮಾರ್ಗ ಮತ್ತು ಅಸಮರ್ಪಕ ತುರ್ತು ನಿರ್ಗಮನಗಳಿಂದಾಗಿ ಅಪಘಾತದ ಮೊದಲ 20-30 ಸೆಕೆಂಡ್ಗಳಲ್ಲಿ ಪ್ರಯಾಣಿಕರು ಪಾರಾಗಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಬೆಂಕಿ ಅನಾಹುತಗಳ ಸಂದರ್ಭದಲ್ಲಿ ಮಲಗುವ ಬರ್ತ್ ವ್ಯವಸ್ಥೆಯು ಕೂಡ ಪ್ರಯಾಣಿಕರನ್ನ ಒಳಗೆ ಬಂಧಿಸಿ ಅವರ ಜೀವಕ್ಕೆ ಅಪಾಯ ತರ್ತಾ ಇದೆ ಎನ್ನುವ ದೂರು ಕೇಳಿ ಬರ್ತಾ ಇದೆ. ಇನ್ನು ಸುರಕ್ಷಿತ ಮಾನದಂಡಗಳ ವಿಚಾರದಲ್ಲಿ ವಿಶ್ವದ ಇತರ ದೇಶಗಳು ಈಗಾಗಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿವೆ. ಚೀನಾವು 2012ರ ಸರಣಿ ಅಪಘಾತಗಳ ನಂತರ ಸ್ಲೀಪರ್ ಬಸ್ಗಳ ಹೊಸ ನೋಂದಣಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಇನ್ನು ಜರ್ಮನಿ ಮತ್ತು ವಿಯೆಟ್ನಾಂದಂತಹ ರಾಷ್ಟ್ರಗಳು ತಮ್ಮ ಸುರಕ್ಷಿತ ನಿಯಮಗಳನ್ನು ಮತ್ತು ನಿರ್ಗಮನ ವ್ಯವಸ್ಥೆಗಳನ್ನು ತೀವ್ರವಾಗಿ ಬದಲಾಯಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತವು ಇದೇ ರೀತಿಯ ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳುವ ಬೇಡಿಕೆ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಕರ್ನೂಲ್ನಂತಹ ದುರಂತಗಳಲ್ಲಿ ಬಸ್ನ ಚಾಲಕರ ಕ್ಯಾಬಿನ್ನಿಂದ ನಿಯಂತ್ರಿಸಲ್ಪಡುವ ಬಾಗಿಲು ಅಪಘಾತದ ನಂತರ ಸುಲಭವಾಗಿ ತೆರೆದಿಲ್ಲ ಅಂತ ಹೇಳುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಹಲವು ಸ್ಲೀಪರ್ ಬಸ್ಗಳಲ್ಲಿ ಅಧಿಕ ಸಾಮಾನುಗಳನ್ನ ಅಧಿಕ ಲಗೇಜ್ಗಳನ್ನು ನಿಯಮ ಬಾಹಿರವಾಗಿ ಸಾಗಿಸಲಾಗ್ತಾ ಇದ್ದು ಅಗ್ನಿ ದುರಂತದ ಅಪಾಯವನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಸ್ಲೀಪರ್ ಬಸ್ಗಳನ್ನು ನಿಷೇಧ ಮಾಡುವ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಆದರೆ ತೆಲಂಗಾಣದಂತಹ ರಾಜ್ಯಗಳ ಸಾರಿಗೆ ಸಚಿವರು ಸುರಕ್ಷಿತ ನಿಯಮಗಳನ್ನು ಉಲ್ಲಂಘಿಸುವ ಅನರ್ಹ ಬಸ್ಗಳನ್ನು ಮುಟ್ಟುಗೋಲು ಹಾಕಲು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಸಾರ್ವಜನಿಕ ಒತ್ತಡ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ಶೀಘ್ರದಲ್ಲೇ ಹೊಸ ಮತ್ತು ಕಟ್ಟುನಿಟ್ಟಾದ ಸುರಕ್ಷಿತ ನಿಯಮಗಳನ್ನು ಜಾರಿಗೊಳಿಸುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.